ಜನಧ್ವನಿಗೆ ಲೇಖನಿಯೇ ಶಕ್ತಿ. ಸಮಾಜದ ಸಮಸ್ಯೆಗೆ ಪತ್ರಕರ್ತರ ಸ್ಪಂದಿಸಬೇಕು. ಪ್ರಕಾಶ್ ಖಂಡ್ರೆ. ಸಮಾಜದಲ್ಲಿ ಸಮಸ್ಯೆಗಳಿಗೆ ಪತ್ರಕರ್ತರು ಸೂಕ್ಷ್ಮವಾಗಿ ಸ್ಪಂದಿಸಿ ಸತ್ಯಾಂಶವನ್ನು ನಿರ್ಭೀತದಿಂದ ಜನರ ಮುಂದೆ ತರುವ ಮೂಲಕ ಜನಸಾಮಾನ್ಯರ ಧ್ವನಿಯಾಗಬೇಕು ಎಂದು ಶ್ರೀ ಗುರು ಪ್ರಸನ್ನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹೇಳಿದರು. ಪಟ್ಟಣದ ಶ್ರೀ ಗುರು ಪ್ರಸನ್ನ ಮಹಾವಿದ್ಯಾಲಯದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪತ್ರಕರ್ತರ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿರುವ ಪತ್ರಿಕಾರಂಗವು ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗದ ಕಾರ್ಯವೈಖರಿಯನ್ನು ಜನರ ಮುಂದಿಡುವ ಮಹತ್ವದ ಜವಾಬ್ದಾರಿಯನ್ನು ಹೊಂದಿದೆ. ಯಾವುದೇ ವ್ಯವಸ್ಥೆಯಲ್ಲಿ ಆಗುವ ಲೋಪದೋಷಗಳು ನಿರ್ಭೀತಿಯಿಂದ ಬಹಿರಂಗಪಡಿಸುವ ಶಕ್ತಿ ಪತ್ರಿಕಾರಂಗಕ್ಕಿದೆ. ಪತ್ರಕರ್ತರು ಜನಸಾಮಾನ್ಯರು, ಬಡವರು, ದೀನದಲಿತರ ನೋವು ನಲಿವಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು. ನಾವು 2 ಬಾರಿ ಶಾಸಕನಾಗಿದ್ದ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ಸುದ್ದಿಗಳನ್ನು ಆಧರಿಸಿ ಕ್ಷೇತ್ರದ ಸಮಸ್ಯೆಗಳನ್ನು ಅರಿತು ಅಭಿವೃದ್ಧಿ ಕಾಮಗಾರಿಗೆ ಆದ್ಯತೆ ನೀಡುತ್ತಿದ್ದೆ. ಪತ್ರಕರ್ತರು, ಶಿಕ್ಷಕರು ಮತ್ತು ಸೈನಿಕರ ಬಗ್ಗೆ ನನಗೆ ವಿಶೇಷ ಗೌರವವಿದೆ. ಪತ್ರಕರ್ತರು ಸದಾ ಸಮಾಜಕ್ಕೆ ಮಾತ್ರವಲ್ಲ, ಜನಪ್ರತಿನಿಧಿಗಳಿಗೂ ಸರಿದಾರಿಯನ್ನು ತೋರಿಸುವ ಕೆಲಸ ಮಾಡುತ್ತಾರೆ ಎಂದು ಅಭಿಪ್ರಾಯಪಟ್ಟರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಆಡಳಿತಾಧಿಕಾರಿ ವಿಷ್ಣುವರ್ಧನ್ ಕೋಟೆ, 2009ರಲ್ಲಿ ಆರಂಭವಾದ ಶ್ರೀ ಗುರು ಪ್ರಸನ್ನ ಶಿಕ್ಷಣ ಸಂಸ್ಥೆ ಗಡಿಭಾಗದ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಗಂಗದೆ, ಬಾಲ್ಕಿ ಮಂಡಲ್ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾಯಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಗದ್ಗೆ, ಬಾಲ್ಕಿ ಮಂಡಲ್ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿ, ಬೀದರ್ ಜಿಲ್ಲಾ ಕಾರ್ಯದರ್ಶಿ ಗೋವಿಂದರಾವ್ ಬಿರಾದಾರ್, ಲುಂಬಾಣಿ ಗೌತಮ್, ಪಂಡಿತ್ ಶಿರೋಳ್, ದಿಗಂಬರ್ ಮೌನಿಕರ್, ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಮಹಾವಿದ್ಯಾಲಯದ ಉಪನ್ಯಾಸಕರಾದ ಸತೀಶ್ ಬಿರಾದಾರ್, ರಾಜ್ಕುಮಾರ್ ಮಂತ್ರೆ, ಲತಾ ಬಿರಾದಾರ್, ವೈಶಾಲಿ ದೈವಶಾಲಿ, ರೇವಣಸಿದ್ದಯ್ಯ, ರಾಜಕುಮಾರ ಕಾರ್ಬಾರಿ, ಗುರು ಮುಲ್ಗಿ, ಶಿವಶರಣ ಕೋಟೆ, ಲೋಕೇಶ್ ಮಡಿವಾಳ್, ಸಾದಿಯಾ, ಜೆಸಿಕಾ, ಜಯ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹೇಶ್ ತೆಂಗುಪುರೆ ನಿರೂಪಿಸಿದರು. ಬಾಲರಾಜ್ ಶಿವಣಗೇರಿ ವಂದಿಸಿದರು. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 4 ಸ್ತಂಭನಲ್ಲಿ 4 ಪಿಲ್ಲರ್ನಲ್ಲಿ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ನು ಒಂದು ಭಾಳ ದೊಡ್ಡ ಏನದ ಸ್ತಂಭ ಇದೆ. ಇವತ್ತ ಈ ನ್ಯಾಯಾಂಗ ಬಿಟ್ಟ ನಂತರ ಪವರ್ಫುಲ್ ಏನದ ಯಾವುದಾದ್ರೂ ಒಂದು ಪಿಲ್ಲರ್ ಇದೆ ಅಂದ್ರೆ ಅದು ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ರಂಗ ಇದೆ. ಯಾಕೆ ಇವತ್ತು ಕಾರ್ಯಾಂಗ ಮತ್ತು ರಾಜ್ಯಾಂಗ ಇವೆರಡೂ ಏನದ ಯಾವಾಗ ಬೇಕು ಅವಾಗ ಏನದ ಬೀಳ್ಬೋದು, ಹೇಳ್ಬೋದು, ಏನೂ ಆಗ್ಬೋದು. ಆದರೆ ನೀವು ಪತ್ರಿಕೆಯವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ನೀವು ಅದರ ಕಮ್ಜೋರ್ ಬಿದ್ರಿ ಅಂದ್ರೆ ಪೂರಾ ಪ್ರಜಾತಂತ್ರ ವ್ಯವಸ್ಥೆನೇ ಕಮ್ಜೋರಾಗಿ ಹೋಗ್ತದೆ, ನಿಷ್ಕ್ರಿಯ ಆಗಿ ಹೋಗ್ತದೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಪತ್ರಿಕೆಯ ವರದಿಗಾರರು ಬಹಳಷ್ಟು ಏನದ ಒಂದು ಸಮಸ್ಯೆಗಳು ಎದುರಿಸಿ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರೂ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರ್ದು ನ್ಯೂಸ್ ಬರಿಬೇಕು, ಯಾರು ಬರಿಬಾರ್ದು, ಗೊಂಡಗಳು ಇರ್ತಾವ. ಅದ್ರಾಗ ಏನದ ದೊಡ್ಡ ದೊಡ್ಡ ಏನದ ಸಾಹುಕಾರ ಇರ್ತಾರೆ, ಖರೀದಾರ್ ಇರ್ತಾರೆ, ಏನು ಮತ್ತು ಪವರ್ನಾಗ ಇರ್ತಾರ, ಗೌರ್ಮೆಂಟ್ ಇರ್ತದ, ಮಂತ್ರಿ ಇರ್ತಾರೆ, MLA ಇರ್ತಾರೆ. ಇಂಥದ್ರಾಗ ನೀವೆಲ್ಲ ಬರೀಬೇಕಾಗ್ತವೆ. ಆದ್ರೂ ಇವತ್ತು ನಮ್ಮ ದೇಶದಲ್ಲಿ ಪತ್ರಿಕಾ ರಂಗ, ಎಲೆಕ್ಟ್ರಾನಿಕ್ ಏನದ ಈ ಒಂದು ಮೀಡಿಯಾದವರು ಭಾಳ ಸರಿಯಾಗಿ ಏನದ ವರದಿ ಆಗ್ತಾ ಇದೆ. ಯಾರಾದರೂ ಸಣ್ಣ ಸಣ್ಣ ಸಮಸ್ಯೆ ಆದ್ರೂ ಇವತ್ತು ನಾವು ಪೇಪರ್ನಲ್ಲಿ ಮತ್ತು ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದಿಂದು
ಇವತ್ತು ಯಾವುದೂ ಮುಚ್ಚಿ ಉಳಿಲಕ್ಕೆ ಆಗೋದಿಲ್ಲ. ಮತ್ತು ಎಲ್ಲರೂ ಧೈರ್ಯದಿಂದ ಏನದ ನೀವು ನ್ಯೂಸ್ ಮಾಡ್ತಾ ಇದ್ದಿಂದು ಭಾಳ ಏನದ ಪ್ರಜಾತಂತ್ರಕ್ಕೆ ತಾವೆಲ್ಲರೂ ಗಟ್ಟಿ ಮಾಡ್ತಾಯಿದ್ರಿ. ಈ ನಮ್ಮ ಕೋಟಿ ಅವ್ರು ಹೇಳಿದಂಗೆ ಈ ಗುರುಪ್ರಸಾದ್ ಶಿಕ್ಷಣ ಸಂಸ್ಥೆ ಅಲ್ಲಿ ಒಂದು ವಿದ್ಯಾರ್ಥಿನಿ ಆಕೆಗೆ ಫೀಸ್ ಇದ್ದಿಲ್ಲ. ಆದರೆ ನಮ್ಮದೇನದ ಈ ಸಂಸ್ಥೆ ಅಧ್ಯಕ್ಷರು ಶ್ರೀಮತಿ ಉಮಾ ಖಂಡ್ರೆ ಅವರು ಮತ್ತು ಕೋಟೆಯವರು ಆ ಹುಡುಗಿಗೆ ತಂದು ಫೀಸ್ ಇರಲಾರ್ದೆ ಏನೋ ಓದಿಸಿ 425 ಕಾಲೇಜಿನಲ್ಲಿ 425 ಕಾಲೇಜಿನಲ್ಲಿ ಗುರುಪ್ರಸಾದ್ ಶಿಕ್ಷಣ ಸಂಸ್ಥೆಯಲ್ಲಿ ಏನದ ಹುಡುಗಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಮತ್ತು 2 ಗೋಲ್ಡ್ ಮೆಡಲ್. ಇದೆಲ್ಲ ಸಿಕ್ಕ ನಂತರ ಜನರಿಗೆ ಗುರ್ತಂಗೆ ಆಗಬೇಕು ಅಂದ್ರೆ ಪತ್ರಿಕೆಯವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಭಾಳ ಒಳ್ಳೆ ರೀತಿಯಿಂದ ಹೈಲೈಟ್ ಮಾಡಿ ಭಾಳ ಜನ ನಮಗೂ ಅನ್ನೋದ ಅಭಿನಂದನೆ ಕೊಟ್ಟರು. ನಿಮ್ಗೆ ಇದರಲ್ಲಿ ಕಾಲೇಜ್ನಲ್ಲಿ ಒಳ್ಳೆ ರಿಸಲ್ಟ್ ತಂದಿದ ಹುಡುಗಿ ಅಂತ. ಇದೆಲ್ಲ ಒಳ್ಳೆಯ ಕೆಲಸ ಆಗಲಿ ಮತ್ತು ಕೆಟ್ಟದ ಕೆಲಸನೂ ಕೆಟ್ಟ ಏನದ ನ್ಯೂಸ್ಗಳು ಇರ್ತಾವೆ, ಅವೆಲ್ಲ ಏನದ ತಾವೇನದ ಬರಲೇಬೇಕಾಗ್ತದೆ. ಬರೆದ್ರೆ ಜನರಿಗೆ ಏನದ ಒಂದು ಮಾರ್ಗದರ್ಶನ ಕೆಲಸ ಮಾಡಿದಂಗೆ ಆಗ್ತದೆ. ನಿಮ್ಗೆ ಗುರ್ತಿರಲಿ, ಇದರ ಬಾಳಾಸಾಹೇಬ್ ವಿಜಯಕುಮಾರ್ ಪರಮ ಒಬ್ಬರು ನಾವು ನೋಡಿದ್ದು. ಸಂತೋಷ್ ಎಷ್ಟು ವಯಸ್ಸು ನಿಮ್ಮದು? ಹಾಂ, ಸಂತೋಷು ಪಂಚಾಳು ಇವರೆಲ್ಲ ಸ್ವಲ್ಪ ಎಲ್ಲ ಇನ್ನೂ ಅವಾಗವಾಗ ಇದ್ದರು. ಬಟ್ ನೀವೆಲ್ಲರೂ ಈಗ ಭಾಳಷ್ಟು ಇದರಲ್ಲಿ ಹೊಸೊಬ್ರು ಇದ್ರಿ. ನಾನು 7 ವರ್ಷ MLA ಕೆಲಸ ಮಾಡೀನಿ. ಅದರ ಪತ್ರಿಕೆಯವ್ರದ್ದು ಭಾಳ ದೊಡ್ಡ ಏನದ ಸಹಕಾರ ಇತ್ತು. ಅವರೆಲ್ಲ ನಮ್ಗೆ ಕಣ್ ತರಿಸ್ತಿರು. ನಮಗೆ ದಾರಿ ದೀಪ ಏನಾದ ಕೆಲಸ ಏನದ ಮಾಡ್ಲಾಕ ಅನ್ನೋದ ಅವ್ರು ನಮಗೇನದ ಕೆಲಸ ಮಾಡ್ತಿದ್ರು. ಹೇಳ್ತಿರು, ನೋಡಿ ಸರ್ ಇಲ್ಲಿ ನೀರು ನಿಂತವ, ಅಲ್ಲೇನದ ಬ್ರಿಡ್ಜ್ ಆಗಬೇಕು, ಇಂಥ ಒಳ್ಳೆ ಏನದ ಕೆಲಸ. ಇಲ್ಲಿ ಈ ಊರಾಗ ಏನದ ಸ್ಕೂಲ್ ಬಿಲ್ಡಿಂಗ್ ಆಗಬೇಕು, ರೈತರಿಗೆ ಏನೋ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಹಿಂಗೆಲ್ಲ ಏನೋ ಪತ್ರಿಕೆಯನ್ನು ಬರೀತಿರು. ಬರೀ ಕಿವಿ ಮಾತಂತಿಲ್ಲ, ನಂಗೆ ಬಂದು ಏನೋ ಒಣ ಫೋನ್ದಾಗ ನಾವು ಎದುರ್ಕೊಂತ ಹೇಳ್ತಿಲ್ಲ, ಪತ್ರಿಕೆಯಲ್ಲೂ ಬರೀತಿರು. ಪತ್ರಿಕೆನ ದಿನ ನೋಡ್ತಾನೆ ಇರ್ತದೆ ನಮ್ಮ ಬಾಲ್ಕಿ ಕ್ಷೇತ್ರದಾಗ ಏನೇನದ ಅಂತ. ಅವ್ರದ್ದು ನೋಡಿ ಇಷ್ಟು ಡೆವಲಪ್ಮೆಂಟ್ ಮಾಡೀನಿ. 108 KV ಸ್ಟೇಷನ್, 33 KV ಸ್ಟೇಷನ್, ಬ್ರಿಡ್ಜ್ಕಮ್ ಬ್ಯಾರೇಜ್ಗಳು ಬಾಲ್ಕಿದಾಗ. ಬಾಲ್ಕಿ ಪಟ್ಟಣದಲ್ಲಿ ಮೊದಲು ನಮ್ಮದು ಪತ್ರಿಕೆ ಏನದ, ನಮ್ಮದು ಗೆಳೆಯರು ಏನು ಬರೆದ್ರು, ಬಾಲ್ಕಿದಾಗೆಲ್ಲ ನಾಲಿಗಳಿಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ಎಲ್ಲ ಬರೆದ್ರು. MLA ಆಗಿ ಒಂದು 2-3 ತಿಂಗಳು ಆಗಿಲ್ಲ. ರಿಯಲ್ ಬರೆದ್ರು, ಕರೆಕ್ಟ್ ಇತ್ತು ಅದು. ಮತ್ತೇನು ಬರೆದ್ರು ಅಂದ್ರೆ ವಿಶೇಷವಾಗಿ ಮಠಕ್ಕೆ ಹೋಗೋದು ಒಂದು ರೋಡ್, ದಸರಿಗೆಲ್ಲ ಮಠಕ್ಕೆ ಹೋಗಿದ್ದನು, ಮಳೆ ಬೀಳ್ತಾ ಇತ್ತು. ಎಲ್ಲರೂ ಏನದ ಮೈ ಎಲ್ಲದ ಪುರ ಕೆಸರಾಗ್ತು. ಅದ್ರಾಗ ಶತವಿಸಿ ಹಿರಿಯರು ಸ್ವರ್ಗೀಯ ಏನದ ದಿವಂಗತ ಭೀಮಣ್ಣ ಖಂಡ್ರವ್ರ ಮನೆ ಎದುರು ನೋಡಿದ್ದಿಲ್ಲ. ಅಲ್ಲಿಂದ ನಾವು ಅಲ್ಲಿ ಏನದ ರೋಡ್ ಇಲ್ಲ ಅಂತ ಬರೆದ್ರೆ ನಾವು ರೋಡ್ ಮಾಡಿಸ್ದೆವು. ರೋಡ್ ಮಾಡಿ ನಂತರ ಯಾಕ್ರಿ ನೀವು ಏನದ ಅವ್ರ ಮನೆ ಎದುರು ಮಾಡಿದ್ರಿ, ನಮ್ಮದು ಸ್ವಲ್ಪ ಎಲ್ಲ ಕೇಳ್ತಾರೆ, ನಾವು ನಿಂಬಲ್ಲೂ ಮಾಡಿಸ್ತೀರ ಅಂದು. ಪೂರಾ ಭಾಲ್ಕಿ ಪೂರಾ ಸಿಮೆಂಟ್ ರೋಡ್ ಆಗಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಪೂರಾ ಎಲ್ಲ ಕಡೆ ನಾಲಿಗಳಾಗಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಏನದ ನೀರಿನ ವ್ಯವಸ್ಥೆ ಆಗಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಏನದ ಹೈಮಾಸ್ ಲೈಟ್ ಕೂಡ್ಸಿದ್ದು ನನ್ನ ಕೈ ಮ್ಯಾಗ. ಭಾಲ್ಕಿದಾಗ ಡಿವೈಡರ್ ಕೂಡಿಸಿ ಲೈಟ್ ಕೂಡ್ಸಿದ್ದು ನನ್ನ ಕೈ ಮ್ಯಾಗ. ಈಗ ನಮ್ಮ 7 ವರ್ಷ ಆದ ನಂತರ ಈಗ 20 ವರ್ಷಕ್ಕೆ ಹೊಸ ಮುಂದೇನದ ಬಂದಂಥ ಜನ ಪ್ರತಿ ಅದಕ್ಕೇನದ ಇನ್ನೂ ಏನದ ಅದಕ್ಕೆ ದೊಡ್ಡದು ಮಾಡಿರ್ಬೋದು, ದಪ್ಪ ಮಾಡಿರ್ಬೋದು, ಅದು ಮಾಡ್ಯಾರ. ಅದ್ರ ಮೊದಲೆಲ್ಲ ನಾ ಮಾಡಿಂದೇ ಅದಕ್ಕೆ ಡಬಲ್ ಏನದ ಅದ್ರ ಮ್ಯಾಗ. ನಾ ಸಿಮೆಂಟ್ ರೋಡ್ ಮಾಡಿದ ಮ್ಯಾಗೆ ಸಿಮೆಂಟ್ ರೋಡ್ ಮಾಡ್ಯಾರ, ನಾ ನಾಲಿ ಮಾಡಿದ್ರ ಮ್ಯಾಗೆ ನಾಲಿ ಮಾಡ್ಯಾರ, ಹೊಸ ಏನೂ ಮಾಡಿಲ್ಲ. ನೀರಿನ ಟ್ಯಾಂಕ್ಗಳು ಹೊಸ ನನ್ನ ಮಾಡಿದ ಮಾಡಿಲ್ಲ. ನೀರಿನ ಟ್ಯಾಂಕ್ ನನ್ನ ಕಮ್ಮಿಯಾಗಿ ಆಗ ಮತ್ತೊಂದು ಮಾಡಿರ್ಬೋದು. ಅದು ಆ ನೀರಿನ ಟ್ಯಾಂಕ್ ಮೇಲೆ ಮತ್ತೊಂದು ನೀರಿನ ಟ್ಯಾಂಕ್ ಮಾಡ ಬರಲ್ಲ ಹೋಗಿದ್ರು. ಮೂರ್ತಿಗಳು ಎಲ್ಲ ಊರು ತುಂಬ ಎಲ್ಲೆಲ್ಲಿ ಮೂರ್ತಿಗಳು ಬೇಕಾಗಿ ಮೂರ್ತಿಗಳು ಮಾಡೋದು, ಇಂಥವೆಲ್ಲ ಬಹಳಷ್ಟು ಏನದ ಕೆಲಸಗಳು ನಾನು ಮಾಡೋಕ್ಕೆ ಪ್ರಯತ್ನ ಹೆಂಗೆ ಮಾಡೀನಿ ಅಂದ್ರೆ ನಿಮ್ಮ ಪತ್ರಿಕೆಯವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ನಿಮ್ದಿಂದ ಏನದ ನಾನೇನದ ಕೆಲಸ ಮಾಡೀನಿ. ನೀವು ಇನ್ನೂ ಗಟ್ಟಿಯಾಗಿರ್ಬೇಕು. ಪರಶುರಾಮ್ ಅವರು, ಪಾಟೀಲ್ ಅವರು, ಪರಮ ಅವರು ಭಾಳ ಚಂದ ಸರಿಯಾಗಿ ಇಂಥ ಮಾತಾಡಿರಿ. ಮತ್ತು ಪತ್ರಿಕೆ ರಂಗನಲ್ಲಿ ಧೈರ್ಯ ಇದ್ದವರೇ ಬರ್ತಾರ. ಮತ್ತು ನಿಮ್ಮಲ್ಲಿ ಧೈರ್ಯ ಅದಂತ ನೀವು ಬಂದಿರಿ. ಧೈರ್ಯ ಇಲ್ಲದ್ರೆ ಪತ್ರಿಕೆ ನೀವು ನಡೆಸ್ಲಿಕ್ಕೆ ಆಗೋದಿಲ್ಲ, ನ್ಯೂಸ್ ಬರ್ಲಿಕ್ಕೆ ಆಗೋದಿಲ್ಲ ಏನ್ರಿ. ನೀವು ಬರೀ ಏನದ ಯಾರಿಗಾರ ಏನದ ಪ್ರಶಂಸೆ ಮಾಡಿ ಬರ್ದ್ರಿ ಪರಶುರಾಮ್ ಅಂದಪ್ಲೆ ಅಂದ್ರೆ ಅದು ಭಾಳ ನಡೆಯಲ್ಲ, ಪತ್ರಿಕೆನೇ ನಡೆಯಲ್ಲ ಅದು. ಹಾಗಾಗಿ ಸತ್ಯಾಂಶ ಬರೀಬೇಕಾಗ್ತದ. ತಾವು ಸತ್ಯಾಂಶ ಬರಿತಾ ಇದ್ರಿ. ಇವತ್ತೇನದ ನಮ್ಮದು BG ಪಾಟೀಲ್ ಅವರು ಇದ್ರ ಬಗ್ಗೆ ಮಾತಾಡ್ರು. Thanks for watching.
watching, read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369